ಈ ಕ್ರೀಮಿಯಸ್ಟ್ ಮಶ್ರೂಮ್ ಪಾಲಕ್ ಗ್ರೇವಿನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಆ್ಯಂಡ್ ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತದೆ. ಇಲ್ಲಿ ಒಂದು ತೋಪಲ್ಲಿ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಬಂಚಷ್ಟು ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇದು ಕಂಪ್ಲೀಟಾಗಿ ನೀರಲ್ಲಿ ಮುಳುಗಬೇಕು. ಇದನ್ನು ಒಂದು 30 ಸೆಕೆಂಡಿಂದ 1 ನಿಮಿಷದ ಒಳಗಡೆ ನೀವು ತೆಗಿಬೇಕು, ಆಯಿತಾ. ಜಾಸ್ತಿ ಕುದಿಲಿಕ್ಕೆ ಏನಿಲ್ಲ. ಇಲ್ಲಿ ನಾವು ಬ್ಲ್ಯಾಂಚ್ ಮಾಡ್ತಾ ಇರೋದು ಆ ಕಲರ್ ಹಾಗೇ ಇಂಟ್ಯಾಕ್ಟಾಗಿ ಇರಬೇಕು ಅಂತ. ಇಲ್ಲಾಂದರೆ ಒಂದೊಂದು ಸತಿ ಏನಾಗ್ತದೆ, ಹಸಿದೆ ನೀವು ಯೂಸ್ ಮಾಡಿದರೆ ಕಲರ್ ಡಾರ್ಕ್ ಆಗಿಬಿಡ್ತದೆ, ಸೊಪ್ಪು ಕಲರ್ ಆಕ್ಸಿಡೈಸೇಷನ್ ಆಗಿ. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಈ ಸ್ಟೆಪ್ನ ಮಾಡೋದು. ಇದನ್ನು ಒಂದು 30 ಸೆಕೆಂಡ್ಸ್ ಟು 45 ಸೆಕೆಂಡ್ಸ್ ಆದಮೇಲೆ ನೀವು ತೆಗೆದು ಐಸ್ ಕೋಲ್ಡ್ ವಾಟರಲ್ಲಿ ಹಾಕಿಟ್ಕೊಳ್ಬೇಕು. ಈಗ ಒಂದು ಮಸಾಲ ಪ್ರಿಪೇರ್ ಮಾಡುವ. ಒಂದು ಜಾರಿಗೆ ಒಂದು 5 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ದಂಟು ಜೊತೆಗೆ, ದಂಟು ಜಾಸ್ತಿ ಇರಬೇಕು, ಸೊಪ್ಪು ಕಮ್ಮಿ ಇರಬೇಕು, ಒಂದು 2 ಹಸಿಮೆಣಸು ಅಷ್ಟೇ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಪೇಸ್ಟ್ ಮಾಡಬೇಕು. ಇದಕ್ಕೆ ನಾವು ಏನು ಪಾಲಕ್ ನಾವು ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಹೇಳಿದರೆ, ಒಂದು ಸ್ವಲ್ಪ ಕೆಲವು ಪೀಸಸ್ ಪನ್ನೀರ್ ನೀವು ಇಲ್ಲಿ ಹಾಕಿದ್ರೆ ಉಂಟಲ್ಲ, ಕ್ರೀಮಿಯಸ್ಟ್ ಗ್ರೇವಿ ಆಗ್ತದೆ. ಪನ್ನೀರ್ ಇಲ್ಲ ಹೇಳಿದರೆ ನೀವು ಕ್ಯಾಶ್ಯೂಸ್ನ ಅದನ್ನು ನೆನೆಸಿಟ್ಕೊಂಡು ಬಿಸಿ ನೀರಲ್ಲಿ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಒಂದು 10 ಗೇರು ಬೀಜ ನೆನೆಸಿಟ್ಕೊಳ್ಬೋದು. ಈಗ ಒಂದು ಪ್ಯಾನಿಗೆ ನಾನು 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸಣ್ಣ ನೀರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು, ಫೈನ್ಲಿ ಚಾಪ್ ಹೇಳ್ತಾರಲ್ಲ ಹಾಗೆ. ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಇಲ್ಲಿ ನೀವು ಬೆಳ್ಳುಳ್ಳಿನೂ ಸೇರಿಸ್ಬೋದು, ನಾನು ಸೇರಿಸ್ತಾ ಇಲ್ಲ, ಇಟ್ಸ್ ಓಕೆ. ಈಗ ಡ್ರೈ ಸ್ಪೈಸಸ್ ಹಾಕ್ಕೊಳ್ವಾ. ಎಲ್ಲ ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೇನೆ, ಮತ್ತು ಉಪ್ಪು. ಇಷ್ಟನ್ನು ಹಾಕಿ ಒಂದು 15 ಸೆಕೆಂಡ್ ಅಥವಾ 30 ಸೆಕೆಂಡಷ್ಟು ಫ್ರೈ ಮಾಡಿ ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಬೇಕು. ನೋಡಿ ಕಲರ್ ಹೇಗೆ ಗ್ರೀನ್ ಉಂಟಲ್ಲ, ಇದೇ ಕಲರ್ ಇರ್ತದೆ ಆಲ್ಮೋಸ್ಟ್. ಕಲರ್ ಡಾರ್ಕ್ ಏನೂ ಆಗೋದಿಲ್ಲ, ಆಯಿತಾ, ಬ್ಲ್ಯಾಂಚ್ ಮಾಡೋದ್ರಿಂದ. ಈಗ ಇದನ್ನು ಚೆಂದ ಫ್ರೈ ಮಾಡಬೇಕು. ಇದರ ಆಯಿಲ್ ರಿಲೀಸ್ ಆಗಬೇಕು. ಒಂದು 5 ನಿಮಿಷನೂ ತಗೊಳ್ಳೋದಿಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಯಾಕಂದರೆ ಪನ್ನೀರ್ ಅಥವಾ ಕ್ಯಾಶ್ಯೂ ಹಾಕೋದ್ರಿಂದ ಅದು ಅಡಿ ಹಿಡಿಯೋ ಚಾನ್ಸಸ್ ಇರ್ತದೆ. ಸೊ ಅದನ್ನು ಸ್ಟಿರ್ ಮಾಡ್ತಾ ಆಗಾಗ ನೀವು ಎಣ್ಣೆ ರಿಲೀಸ್ ಆಗಲಿಕ್ಕೆ ಬಿಡಬೇಕು. ಮತ್ತು ಎಷ್ಟು ಬೇಕಷ್ಟು ನೀವು ನೀರು ಹಾಕ್ಕೊಂಡು ಅದನ್ನು ಡೈಲ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಂದು 200 ಗ್ರಾಮ್ಗಿಂತ ಸ್ವಲ್ಪ ಕಡಿಮೆನೇ ಮಶ್ರೂಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಉಂಟಲ್ಲ, ಬೇಕಂದರೆ ಇಲ್ಲಿ ನೀರು ಸೇರಿಸ್ಬೋದು ನೀವು. ಚಪಾತಿಗೆ ಆದರೆ ನೀರು ಬೇಕಂತಲ್ಲ, ಸ್ವಲ್ಪ ಥಿಕ್ ಗ್ರೇವಿ ಒಳ್ಳೆಯದಾಗ್ತದೆ. ಇದನ್ನು ಮುಚ್ಚಿ ಒಂದು 5 ನಿಮಿಷ ಅಥವಾ ಮತ್ತೆ ಎಣ್ಣೆ ಮೇಲೆ ನೋಡಿ ಕಾಣಿಸೋ ಥರ ನೀವು ಬೇಯಿಸಿದರೆ ಇದು ರೆಡಿನೇ ಆಗೋಗ್ತದೆ. ಈಗ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೇನೆ, ಅಥವಾ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿ ದ ಕ್ರೀಮಿಯಸ್ಟ್ ಮಶ್ರೂಮ್ ಪಾಲಕ್ ಕರಿ ಅಥವಾ ಗ್ರೇವಿ ರೆಡಿ ಆಗೋಯಿತು. ನೀವು ಇದನ್ನು ಚಪಾತಿ ಒಟ್ಟಿಗೆ, ಪೂರಿ ಒಟ್ಟಿಗೆ, ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನಲಿಕ್ಕೆ ಸಹ ಒಳ್ಳೆಯದಾಗ್ತದೆ. ಯಾವಾಗಲೂ ರೆಗ್ಯುಲರ್ ಕರಿ ಮಾಡೋದಕ್ಕಿಂತ ಒಂದು ಸತಿ ಪಾಲಕ್ ಮಶ್ರೂಮ್ ಅಥವಾ ಮಶ್ರೂಮ್ ಪಾಲಕ್ ಗ್ರೇವಿ ಕರಿ ನೀವು ಮಾಡಿ ನನಗೆ ಅದರ ಫೀಡ್ಬ್ಯಾಕ್ ಖಂಡಿತ ಹೇಳಿ. ಐ ಹೋಪ್ ನಿಮಗೆ ಈ ಗ್ರೇವಿ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.